ಹಲೋ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ರು? ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇನ್ನು ಇವತ್ತಿನ ನಿಮ್ಮ ರಾಶಿಯಲ್ಲಿ ಏನಿದೆ ಹಾಗೆ ನಿಮ್ಮ ದಿನ ಹೇಗಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಹಾಗಿದ್ರೆ ಮೊದಲನೇದಾಗಿ ಮೇಷರಾಶಿಯವರು ಇವತ್ತು ಎಲ್ಲಾದ್ರೂ ದೂರ ಪ್ರಯಾಣ ಮಾಡೋ ಚಾನ್ಸಸ್ ಇದೆ. ಮತ್ತೆ ಹೊಸ ವಾಹನ ಖರೀದಿ ಮಾಡ್ತೀರಾ. ಇನ್ನ ಯಾರ್ದಾದ್ರೂ ಕೇಸ್ ಏನಾದ್ರೂ ಕೋರ್ಟ್ ಅಲ್ಲಿ ನಡೀತಾ ಇದ್ರೆ ಅವರು ಇವತ್ತು ಕೇಸ್ ವಿನ್ ಆಗ್ತಾರೆ. ಜೊತೆಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಸೇರಿ ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಮಾಡಿ ಅದರಲ್ಲಿ ನೀವು ಸಕ್ಸಸ್ ಆಗ್ತೀರಾ. ಇನ್ನು ವೃಷಭ ರಾಶಿಯವರಿಗೆ ಇವತ್ತು ಎಲ್ಲಿಂದಾನೋ ಸಡನ್ ಆಗಿ ದುಡ್ಡು ಬಂದ್ಬಿಡತ್ತೆ. ಕೆಲ್ಸದಲ್ಲಿ ಏನಾದ್ರೂ ನಿಮ್ಗೆ ಸಮಸ್ಯೆ ಇದ್ರೆ ಅದು ಇವತ್ತು ಸಾಲ್ವ್ ಆಗತ್ತೆ. ಇನ್ನು ಮಹಿಳೆಯರಿಗೆ ಮತ್ತೆ ಕಲಾವಿದರು ಅಂದ್ರೆ ಆರ್ಟಿಸ್ಟ್ ಗೆ ಇವತ್ತು ತುಂಬಾ ಗೌರವ ಸಿಗತ್ತೆ. ಆದ್ರೆ ಬೇರೆಯವ್ರು ಯಾರಾದ್ರೂ ಆರ್ಗ್ಯುಮೆಂಟ್ ಮಾಡ್ತಿದ್ರೆ ಅದ್ರ ಮಧ್ಯ ನೀವು ತಲೆ ಹಾಕಬೇಡಿ, ಅದು ನಿಮ್ಗೆ ಪ್ರಾಬ್ಲಮ್ ಆಗತ್ತೆ. ಇನ್ನು ಮಿಥುನ ರಾಶಿಯವರು ಇವತ್ತು ಯಾರಾದ್ರೂ ಭೂಮಿ ವ್ಯವಹಾರ ಮಾಡ್ತಿದ್ರೆ ಅಂದ್ರೆ ರಿಯಲ್ ಎಸ್ಟೇಟ್ ವ್ಯಾಪಾರಿಗಳು ಯಾರಿದ್ದಾರೆ ಅವರಿಗೆಲ್ಲ ತುಂಬಾ ಲಾಭ ಸಿಗತ್ತೆ ಇವತ್ತು. ಹಾಗೆ ಗುರುದೇವತಾ ದರ್ಶನ ಯೋಗ ಕೂಡ ಇದೆ. ಇನ್ನು ನಿಮ್ಮ ಪರ್ಸನಲ್ ಲೈಫ್ ಅಲ್ಲಿ ನೀವು ಏಳ್ಗೆ ಪಡಿತೀರಾ ಅಂದ್ರೆ ಮುಂದೆ ಹೋಗ್ತೀರಾ. ಜೊತೆಗೆ ಗಂಡ ಹೆಂಡತಿ ಮಧ್ಯ ಯಾವ್ದಾದ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಜಗಳ ಇದ್ರೆ ಇವತ್ತು ಅದು ಪರಿಹಾರ ಆಗತ್ತೆ. ಶಿವನ ಅಷ್ಟೋತ್ರ ಮಾಡೋದ್ರಿಂದ ನಿಮ್ಗೆ ಇವತ್ತು ಒಳ್ಳೇದಾಗತ್ತೆ. ಇನ್ನು ಕರ್ಕಾಟಕ ರಾಶಿಯವ್ರಿಗೆ ಇವತ್ತು ಅನಾರೋಗ್ಯದಿಂದ ಮುಕ್ತಿ ಸಿಗತ್ತೆ. ಜೊತೆಗೆ ಯಾರಾದ್ರೂ ಮನೆ ಕಟ್ತಾ ಇದ್ದೀರಾ ಅಂದ್ರೆ ಇವತ್ತು ಅದರಲ್ಲಿ ಸ್ವಲ್ಪ ತೊಡಕುಂಟಾಗತ್ತೆ, ಸ್ವಲ್ಪ ಹುಷಾರಾಗಿರಿ. ಇನ್ನು ಸಿಂಹ ರಾಶಿಯವರು ಇವತ್ತು ದಯವಿಟ್ಟು ಹುಷಾರಾಗಿರಿ. ಎಸ್ಪೆಷಲಿ ಹೆಂಗಸರು ಅಡ್ಗೆ ಮನೆಯಲ್ಲಿ ಅಥವಾ ಎಲ್ಲಾದ್ರೂ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಶಾರ್ಪ್ ಆಬ್ಜೆಕ್ಟ್ಸ್ ಅಂತಾರಲ್ಲ, ಹರಿತವಾದ ಆಯುಧಗಳಿಂದ ಸ್ವಲ್ಪ ಸಂಕಷ್ಟ ಎದುರಾಗತ್ತೆ, ಹುಷಾರಾಗಿರಿ. ಜೊತೆಗೆ ನೀವ್ ಯಾವ್ದೇ ಕೆಲಸ ಕಾರ್ಯ ಮಾಡಿದ್ರು ಅದಕ್ಕೆ ನಿಮ್ಗೆ ಒಳ್ಳೆ ಸಪೋರ್ಟ್ ಸಿಗತ್ತೆ. ಇನ್ನು ಕನ್ಯಾ ರಾಶಿಯವ್ರಿಗೆ ಇವತ್ತು ನಿಮ್ಮ ಮನೆಯಲ್ಲಿ ಫುಲ್ ನೆಮ್ಮದಿ ಇರುತ್ತೆ. ನಿಷ್ಠೆ ಪ್ರಾಮಾಣಿಕತೆಯಿಂದ ನೀವು ಕೆಲಸ ಮಾಡಿದ್ರೆ ಯಶಸ್ಸು ಖಂಡಿತ. ಇನ್ನು ಗಾಡಿ ಓಡಿಸುವಾಗ ಸ್ವಲ್ಪ ಹುಷಾರಾಗಿರಿ. ಹೈಯರ್ ಆಫೀಷಿಯಲ್ಸ್ ಇಂದ ನಿಮ್ಗೆ ಅಪ್ರಿಸಿಯೇಷನ್ ಸಿಗತ್ತೆ. ಜೊತೆಗೆ ಬಿಸ್ನೆಸ್ ಮಾಡ್ತಿರೋರ್ಗೆ ಇವತ್ತು ಒಳ್ಳೆ ಪ್ರಗತಿ. ಇನ್ನು ತುಲಾ ರಾಶಿಯವರು ಇವತ್ತು ಸ್ವಲ್ಪ ನಿಮ್ಮ ತಾಯಿ ಆರೋಗ್ಯದ ಬಗ್ಗೆ ವಿಶೇಷವಾಗಿ ಗಮನ ಕೊಡಿ. ಕುಲದೇವತೆ ದರ್ಶನ ಮಾಡೋ ಭಾಗ್ಯ ಕೂಡ ಸಿಗತ್ತೆ. ಜೊತೆಗೆ ನೀವು ತುಂಬಾ ದಿನದಿಂದ ಯಾರಿಗಾದ್ರೂ ಋಣ ತೀರಿಸಬೇಕು ಅಂತಿದ್ರೆ ಇವತ್ತು ನೀವು ಋಣ ತೀರಿಸ್ತೀರಾ, ಹಾಗೆ ನಿಮ್ಗೆ ಅದು ಖುಷಿ ತರಿಸುತ್ತೆ. ಜೊತೆಗೆ ಆಸ್ತಿ ಅಥವಾ ಚಿನ್ನಾಭರಣ ಖರೀದಿ ಮಾಡ್ತೀರಾ. ಇನ್ನು ನಿಮ್ಮ ಪ್ರೊಫೆಷನಲ್ ಲೈಫ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಅದು ಕೂಡ ಸಾಲ್ವ್ ಆಗುತ್ತೆ. ಇನ್ನು ಧನು ರಾಶಿಯವ್ರಿಗೆ ಇವತ್ತು ದೊಡ್ಡವರು ಅಥವಾ ಯಾರಾದ್ರೂ ಹಿರಿಯರು ನಿಮ್ಗೆ ಸಜೆಷನ್ಸ್ ಕೊಡಕ್ ಬಂದ್ರೆ ಅದನ್ನ ನೆಗ್ಲೆಕ್ಟ್ ಮಾಡಬೇಡಿ. ಇನ್ನು ಯಾವುದೇ ಕೆಲಸನ ತುಂಬಾ ಆತ್ರದಿಂದ ಮಾಡಕ್ ಹೋಗ್ಬೇಡಿ, ಅದು ನಿಮ್ಗೆ ಗಂಡಾಂತರ ತರತ್ತೆ. ಇನ್ನ ಹಿತಶತ್ರುಗಳಿಂದ ಸಮಸ್ಯೆ ಎದುರಿಸಬೇಕಾಗತ್ತೆ, ಹುಷಾರಾಗಿರಿ. ಮಕರ ರಾಶಿಯವರು ಇವತ್ತು ಕುಟುಂಬದಲ್ಲಿ ನೆಮ್ಮದಿಯಾಗಿರ್ತೀರಾ. ಇನ್ನು ನಿಮ್ಮ ಸೋದರರು ಕೊಡೋ ಸಜೆಷನ್ ಇಂದ ನಿಮ್ಮ ಗೃಹ ನಿರ್ಮಾಣ ಕಾರ್ಯದಲ್ಲಿ ಇನ್ನೂ ಪ್ರಗತಿ ಸಿಗತ್ತೆ. ಜೊತೆಗೆ ಯಾರಾದ್ರೂ ಅಬ್ರಾಡ್ ಅಲ್ಲಿ ಇದ್ರೆ ಅವ್ರ ಕಡೆಯಿಂದ ಒಳ್ಳೆ ಗುಡ್ ನ್ಯೂಸ್ ಕೇಳ್ತೀರಾ. ಇನ್ನು ಕುಂಭರಾಶಿಯವರಿಗೆ ಇವತ್ತು ಅಮ್ಮನ್ ಕಡೆಯಿಂದ ತುಂಬಾ ಸಪೋರ್ಟ್ ಸಿಗತ್ತೆ. ಆದ್ರೆ ಸ್ವಲ್ಪ ಹೆಲ್ತ್ ಅಲ್ಲಿ ಏರುಪೇರು ಆಗೋ ಚಾನ್ಸಸ್ ಇರುತ್ತೆ. ಯಾವ್ದೋ ಬೇಡದೇ ಇರೋ ವಿಷಯಕ್ಕೆಲ್ಲ ತಲೆ ಹಾಕಿ ಸುಮ್ನೆ ಪ್ರಾಬ್ಲಮ್ ತರಿಸ್ಕೋಬೇಡಿ. ಇನ್ನು ನಿಮ್ಮ ಮನೆಗೆ ರಿಲೇಟಿವ್ಸ್ ಕೂಡ ಬರ್ತಾರೆ ಇವತ್ತು. ಕೊನೆಯದಾಗಿ ಮೀನರಾಶಿಯವರು ಇವತ್ತು ಸ್ವಲ್ಪ ನಿಮ್ಮ ಫ್ರೆಂಡ್ಸ್ ಜೊತೆ ಯಾವ್ದಾದ್ರು ಬಿಸ್ನೆಸ್ ಮಾಡ್ತಿರ್ತೀರಾ ಅಥವಾ ಪಾರ್ಟ್ನರ್ ಆಗಿರ್ತೀರಾ, ಸ್ವಲ್ಪ ಹುಷಾರಾಗಿರಿ ಇವತ್ತು. ಜೊತೆಗೆ ಧಾರ್ಮಿಕ ಕಾರ್ಯದಲ್ಲಿ ಭಾಗಿಯಾಗ್ತೀರಾ. ಇನ್ನು ನಿಮ್ಮ ಮಕ್ಕಳಿಂದ ನೆಮ್ಮದಿ ಸಿಗತ್ತೆ. ಜೊತೆಗೆ ಇವತ್ತು ಸ್ಟೂಡೆಂಟ್ಸ್ ಗುನು ಒಳ್ಳೆ ದಿನ. ಕೇಳಿದ್ರಲ್ಲ, ಇವಿಷ್ಟು ನಿಮ್ಮ 12 ರಾಶಿಗಳ ದಿನ ಭವಿಷ್ಯ. ಇವತ್ತಿನ ದಿನ ನಿಮ್ದು ತುಂಬಾ ಚೆನ್ನಾಗಿರತ್ತೆ, ಏನು ವರಿ ಮಾಡ್ಕೋಬೇಡಿ. ಇವತ್ತಿನ ನಿಮ್ಮ ಫುಲ್ ಕೆಲಸಗಳನ್ನೆಲ್ಲ ಆರಾಮಾಗಿ ಮಾಡ್ಕೊಂಡು ಹೋಗಿ ಖುಷಿಯಾಗಿರಿ, ನಗ್ನಗ್ತಾ ಇರಿ ಅಂತ ಹೇಳ್ತಾ ಇನ್ನಷ್ಟು ನ್ಯೂಸ್ ಅಪ್ಡೇಟ್ಸ್ ಗಳನ್ನ ನಿಮ್ ಮುಂದೆ ತರ್ತೀವಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಈ ನಮ್ಮ ವಿಡಿಯೋನ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.